ದರ್ಶನ್ ಸರ್ ಕಡೆಯಿಂದನೂ ಆಫರ್ ಬಂತು. ಅಯ್ಯೋ ಅಣ್ಣ ನಿಮ್ಮ ಸಿನಿಮಾ ನನಗೆ ಸಿಕ್ಕಿದ್ರೆ ಯಾಕೆ ಮಾಡಲ್ಲ, 100% ಮಾಡ್ತೀನಿ ಅಂತ ತಂದ್ಬಿಟ್ಟು ಅದ ಬಂದಾದ್ಮೇಲೆ ಅವ್ರನ್ನ ಇಟ್ಕೊಂಡು ಕತೆ ಬರ್ತಿದ್ವು ಐರಾವತ. ಉದ್ದೇಶಪೂರ್ವಕವಾಗಿ ಮಾಡಬೇಕು ಅಂತಂದಾಗ ಎಲ್ಲಾನು ತಗೊಂಬಂದು ಒಂದು ಬುಟ್ಟಿ ಒಳಗಡೆ ತುಂಬಿ ಈ ಬುಟ್ಟಿಲಿ ಎಷ್ಟು ಭಾರ ಹಾಕ್ಬೇಕು ಅಷ್ಟು ಭಾರ ಎಲ್ಲ ಹಾಕ್ಬಿಟ್ಟು ತಲೆ ಮೇಲೆ ಒರೆಸ್ತಾರೆ. ಒಂದು ಲಾರಿನ ಪರ್ಚೇಸ್ ಮಾಡಿ ಅದನ್ನ ಒಂದು ಈ ರೋಡಿಂದ ತಗೊಂಡೋಗಿ ಒಂದು ತುದಿಗೆ ನಿಲ್ಸಕ್ಕೆ ನಮ್ಗೊಂದು 9-10 ದಿನ ಟೈಮ್ ಹಿಡಿದಿತ್ತು. KR ಮಾರ್ಕೆಟ್ ಏನಿದೆಯಲ್ಲ, ಆ KR ಮಾರ್ಕೆಟ್ ಅಲ್ಲಿ ಹಿಡನ್ ಕ್ಯಾಮ್ರಾಗಳ ತರ ಇಟ್ಕೊಂಡು ಶೂಟ್ ಮಾಡಿದ್ವಿ ನಾವು. ಅಂದ್ರೆ ಅವ್ರ ಫ್ಯಾನ್ ಆಗಿರೋದ್ರಿಂದ ಅವ್ರನ್ನ ಒಂದ್ ಬೇರೆ ರೀತಿ ಏನೋ ತೋರಿಸ್ಬೇಕು ಅನ್ನೋದು ಒಂದು ಪ್ಲಾನ್ ಮಾಡಿ. ಯಾವಾಗ್ಲೂ ನೀರ್ ಕುಡಿಸ್ತಾನೆ, ಅನ್ನ ಕೊಡಲ್ಲ ಅಂತ ಅಂದ್ಬಿಟ್ಟು ತುಂಬಾ ಸತಿ ಡಯಟ್, ಬಟ್ ಅಂದ್ರೆ ಪ್ರೀತಿಯಿಂದ ಬೈತಾ ಇದ್ರು. ಇಲ್ಲ ಅನ್ನೋ ತರದ್ದು ಇಲ್ಲ, ಏನ್ ಚಿನ್ನ ಇದ್ಬೇಕಾ ಓಕೆ ಮಾಡೋಣ. ಯೂಶುವಲ್ ಆಗಿ ಡೈರೆಕ್ಟರ್ಗಳೇ ಹೇಗಿರ್ತಾರ ಅಥವಾ ಅರ್ಜುನ್ ಮಾತ್ರ ಹೇಗೆ ಅನ್ಸುತ್ತೆ? ಅಂದರೆ ಜಾಸ್ತಿ ಓಪನ್ ಅಪ್ ಆಗಲ್ಲ ಕ್ಯಾಮ್ರಾ ಮುಂದೆ. ಇದೆ ಇವಾಗಲೂ ನಿಮ್ಮಲ್ಲಿ ನೀವು ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲೊಂದು ಎಮೋಷನ್ ಇದೆ, ಆ ನೋವಿದೆ, ಎಲ್ಲ ಇದೆ. ಬಟ್ ಎಲ್ಲೋ ಒಂದು ಕಡೆ ನಾನು ಯಾಕಿದನ್ನ ಹೇಳ್ಕೊಬೇಕು ಅಥವಾ ಇದು ಹೇಳಿದ್ರೆ ಹೇಗೆ ಸ್ವೀಕಾರ ಮಾಡ್ತಾರೋ ಜನ, ಬೇಡ ನನ್ನ ಅನುಭವಿಸಿರುತ್ತೆ ನನಗೆ ಇರಲಿ ಅನ್ನೋ ಥರ. ಐ ಕ್ಯಾನ್ ಫೀಲ್ ದಟ್ ಇನ್ ಯುವರ್ ವರ್ಡ್. ಇದನ್ನ ಹೇಳ್ಬೇಕು ಅನ್ನೋದಲ್ಲ, ಈ ಜರ್ನಿ ವಿಚಾರ ಅಂತ ಬಂದಾಗ ಅಂದ್ರೆ ಒಂದು ಸಿನಿಮಾ ಹೆಂಗಾಗತ್ತೆ, ಇದರಿಂದ ಎಷ್ಟೆಷ್ಟು ಕಷ್ಟಗಳಿರುತ್ತೆ ಅನ್ನೋದಿರುತ್ತಲ್ಲ, ಅದೆಲ್ಲರಿಗೂ ಅಂದ್ರೆ ನಾನೊಬ್ಬನಿಗೆ ಅಂತಲ್ಲ, ಈ ಥರದ ಕಷ್ಟ ಹೊಸ ಡೈರೆಕ್ಟರ್ಸ್ ಅಂತ ಯಾರ್ಯಾರು ಬಂದಿದಾರಲ್ಲ ಅವರೆಲ್ಲರೂ ಅನುಭವಿಸಿರ್ತಾರೆ. ನೀವು ಕೇಳ್ತಾ ಇರೋದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ, ಅವಮಾನಗಳು ಎಲ್ಲಾನು ಇದೆ ಆ ಸಿನಿಮಾದಲ್ಲಿ. ಅದನ್ನೆಲ್ಲ ಮರೆಸಿದ್ದು ಆ ಅದ್ದೂರಿ ಗೆಲುವು. ಆ 2012 ಜೂನ್ 15 ಅರ್ಲಿ ಮಾರ್ನಿಂಗ್ 9 ಗಂಟೆ 11:30 ಅಷ್ಟರಲ್ಲಿ ಆ ನೋವೆಲ್ಲ ಮರ್ತೋಗಿತ್ತು. ಎಸ್, ನಾವು ಏನಕ್ಕೆ ಮಾಡಿದ್ವಿ ಅದಕ್ಕೊಂದು ಸಾರ್ಥಕತೆ ಸಿಕ್ತು, ಜನಕ್ಕೆ ಇಷ್ಟ ಆಯಿತು ಅಂತ. ಆ್ಯಂಡ್ ಧ್ರುವ ಅವರ ಫಸ್ಟ್ ಸಿನಿಮಾ, ಫಸ್ಟ್ ಟೈಮ್ ಅವ್ರನ್ನ ಸ್ಕ್ರೀನಲ್ಲಿ ನೋಡಿದ್ದು ಜನ. ಹೊಸೊಬ್ಬರಿಗೆ ಆ ರೀತಿ ಒಂದು ವೆಲ್ಕಮ್ಮು ಅಷ್ಟೆಲ್ಲ ಇಷ್ಟ ಆಗಿರೋದು. ಆ್ಯಂಡ್ ಸಾಂಗ್ ಕೂಡ ಹಿಟ್ ಆಗಿರೋದು, ಒಂದು ಇನ್ವಿಟೇಷನ್ ಅಂತ. ಆಫ್ಟರ್ ಅದ್ದೂರಿ ಆದಮೇಲೆ ಎಷ್ಟು ಜನ ಇದ್ರು ಪ್ರೊಡ್ಯೂಸರ್ ಮನೆ ಹತ್ರ? ಅದ್ದೂರಿ ಆದಮೇಲೆ ಅಬ್ದುಲ್ ಕಲಾಂ ಹೇಳ್ದಂಗೆ ಫಸ್ಟ್ ಟೈಮು ಫ್ಲೂಕ್, ಸೆಕೆಂಡ್ ಟೈಮು ಅದ್ದೂರಿ ಆದಮೇಲೆ ನನ್ನ ಮುಂದೆ ತುಂಬ ಆಫರ್ಗಳಿತ್ತು. ಓಕೆ, ತುಂಬ ಆಫರ್ಗಳಿತ್ತು. ಬಟ್ ಅದ್ದೂರಿ ಆದ್ಮೇಲೆ ನಾವೇನ್ ಅನ್ಕೊಂಡ್ವಿ ಅಂತಂದ್ರೆ ತಿರ್ಗಾ ಇನ್ನೊಬ್ಬ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡು ಮಾಡಿದ್ದು. ಅಷ್ಟೆಲ್ಲ ಆಲ್ರೆಡಿ ಇದು ನಡೀತಾ ಇತ್ತು, ಧನಂಜಯಂದು ರಾಟೆ. ಅದು ಧನಂಜಯ್ ಇನ್ನೂ ಸಿನಿಮಾ ರಿಲೀಸ್ ಆಗಿರ್ಲಿಲ್ಲ. ಡೈರೆಕ್ಟರ್ ಸ್ಪೆಷಲ್ ಅಂತ ಒಂದು ಸಿನಿಮಾ ಇದಾಗಿತ್ತು, ಮುಗ್ದಿತ್ತು, ಬಟ್ ರಿಲೀಸ್ ಆಗಿರ್ಲಿಲ್ಲ. ರಿಲೀಸಿಗೆ ಮುಂಚೆನೆ ಶುರು ಮಾಡಿದಂಥ ಸಿನಿಮಾ. ಅದೇ ಅಟ್ ಎ ಟೈಮ್ಗೆನೆ ದರ್ಶನ್ ಸರ್ ಕಡೆಯಿಂದನೂ ಆಫರ್ ಬಂತು. ಫಸ್ಟ್ ಆಫರ್ ಅನ್ಸುತ್ತೆ ನಿಮ್ಗೆ ಸ್ಟಾರ್ ಕಡೆಯಿಂದ ಬಂದಿದ್ದು? ಹೌದು, ಅಂದ್ರೆ ನನಗೆ ಫಸ್ಟ್ ಆಫರ್ 100%. ಬಟ್ ಒನ್ ಥಿಂಗ್ ಏನು ಅಂತಂದ್ರೆ ಅವ್ರಿಗೂ ನನಗೂ ತುಂಬಾ ಮುಂಚೆ ಕೆಲಸ ಮಾಡಿದ್ರಿಂದ ಅದೇ ನನಗೆ ಹೊಸದು ಅಂತ ಅನ್ಸಿರ್ಲಿಲ್ಲ. ಅವ್ರ ಜೊತೆ ಕೆಲಸ ಮಾಡಿದ್ರೆ ಲಿರಿಕ್ಸ್ ಬರ್ದಿದ್ದೀರಾ, ನಿಮ್ಮ ಟ್ಯಾಲೆಂಟ್ ಅವ್ರು ನೋಡಿದ್ದಾರೆ, ಆ್ಯಂಡ್ ಡೈರೆಕ್ಟರ್ ಆಗಿ 2 ಸಿನಿಮಾ ಮಾಡಿದ್ದು ನೋಡಿದ್ದಾರೆ. ಆ್ಯಕ್ಚುಲಿ ಹೇಗೆ ಯಾವತ್ತು ಬಂತು ಕಾಲ್ ಅದು? ನಾನು ಇದರಲ್ಲಿದ್ದೆ, ಎಡಿಟಿಂಗ್ ರೂಮ್ ಹತ್ರ ವಜ್ರೇಶ್ವರಿ ನಡೀತಾ ಇತ್ತು. ಆವಾಗ ಇವರು ಫಸ್ಟು ಯಾರು ಕಾಲ್ ಮಾಡಿದ್ದು ಅಂದರೆ ಸಂದೇಶ್ ನಾಗರಾಜ್ ಅವರು ಕಾಲ್ ಮಾಡಿದ್ರು, ಹಿಂಗೆ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು. ಅದಕ್ಕಿಂತ ಮುಂಚೆ ದರ್ಶನ್ ಸರ್ ಕಾಲ್ ಮಾಡಿದರು, ಹಿಂಗೆ ಸಂದೇಶ್ ನಾಗರಾಜು ಕಾಲ್ ಮಾಡ್ತಾರೆ ನಿನಗೆ, ಅವ್ರ ಹತ್ರ ಮಾತಾಡು ಅಂತ ಅಂದ್ಬಿಟ್ಟು. ಅವ್ರು ಏನಣ್ಣ ವಿಚಾರ ಅಂತಂದರೆ, ಬಾ ನೀನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಅಂದಾಗ, ಹಿಂಗೆ ಅವ್ರದ್ದೊಂದು ಡೇಟ್ ಇದೆ, ಅವ್ರಿಗೆ ಸಿನಿಮಾ ಮಾಡಬೇಕು, ಮಾಡ್ತೀಯ? ಅಯ್ಯೋ ಅಣ್ಣ ನಿಮ್ಮ ಸಿನಿಮಾ ನನಗೆ ಸಿಕ್ಕಿದ್ರೆ ಯಾಕೆ ಮಾಡಲ್ಲ, 100% ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಂಗೆ ಶುರುವಾಗಿದ್ದು. ಅವತ್ತು ಒಬ್ಬರು ಸ್ಟಾರು ಕರೆದು ಸಿನಿಮಾ ಕೊಡೋದು ಅಂತಂದರೆ ನಿಜವಾಗ್ಲೂ 2 ಸಿನಿಮಾ ಆದಮೇಲೆ ಎಷ್ಟೇ ಇದಾದ್ರೂ ಒಂದು ಆ ಸ್ಟಾರ್ನ ಹ್ಯಾಂಡಲ್ ಮಾಡೋ ಒಂದು ಇದಿರುತ್ತೆ, ಅದನ್ನು ನಂಬಿ ಕೊಟ್ರಲ್ಲ, ಅದು ದೊಡ್ಡ ವಿಚಾರ.
ಯೂಶುವಲ್ ಕತೆ ಬರ್ಕೊಂಡು ಆಕ್ಟರ್ನ ಹುಡುಕ್ತಾ ಇದ್ರಿ ಹೊಸಬ್ರು ಲಾಂಚ್ ಮಾಡಬೇಕು ಅಂತ. ಇಲ್ಲಿ ನಿಮಗೆ ಫಸ್ಟೇ ಆಫರ್ ಬಂದ್ಬಿಡ್ತು. ಅದ ಬಂದಾದ್ಮೇಲೆ ಅವ್ರನ್ನ ಇಟ್ಕೊಂಡು ಕತೆ ಬರ್ದಿದ್ದು ಐರಾವತ, ದರ್ಶನ್ ಸರ್. ಐರಾವತನೇ ಪೊಲೀಸ್ದೇ ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಪೊಲೀಸ್ದೇ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಕಮರ್ಷಿಯಲ್ ಅಂತ ಬಂದಾಗ ಅವ್ರಿಗೆ ಫ್ಯಾನ್ ಫಾಲೋಯಿಂಗು ಮತ್ತೆ ಇದನ್ನೆಲ್ಲ ನೋಡ್ಕೊಂಡು ಓಕೆ ಒಂದು ಪೊಲೀಸ್ ಸಬ್ಜೆಕ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ದು ಸಿನಿಮಾ. ಆ್ಯಂಡ್ ನಂಗೆ ಗೊತ್ತಿಲ್ಲ, ಇತ್ತೀಚೆಗೆ ನಾವು ಬಿಗಿನಿಂಗ್ ಮಾತಾಡ್ತಾ ಇರ್ಬೇಕಾದ್ರೆ ಈ ಏನೊಂದು ಚಿಕ್ಕ ಪುಟ್ಟ ಒಂದು ಆರೋಪಗಳು ಬಂತು, ಅಲ್ಲಿ ಐರಾವತ ಸಿನಿಮಾದು ಒಂದು ವಿಷಯಗಳು ಕೇಳಿ ಬರ್ತದೆ, ನಿಜನ? ಐರಾವತದ ಐರಾವತ ಸಿನಿಮಾದಲ್ಲಿ ಏನೋ ಗಲಾಟೆ ಆಗಿತ್ತಂತ ಹಂಗೆ ಅಂತ ಯಾವುದೋ ಒಂದೆರಡು ಕಡೆ ನೋಡಿದ್ವಿ. ನಂಗೆ ಗೊತ್ತಿಲ್ಲ, ನಾನು ಆ್ಯಕ್ಚುಲಿ ಕ್ಲಾರಿಫಿಕೇಶನ್, ಯಾಕಂದರೆ ನೋಡಿ ಅದು ನಿಜ ಅಂತ ಯಾರು ನಂಬಾರ್ದು, ಸತ್ಯ ನಿಮಗೆ ಗೊತ್ತಿರೋದ್ರಿಂದ. ಅದಾಗಿದ್ದಿದ್ರೆ ಅವತ್ತಿಗೆ ಬಂದಿರೋದು, ಅವತ್ತಿಗೆ ಬಂದಿರೋದು ಐರಾವತ ಅದು ಅಂದ್ರು. ಮತ್ತೆ ಅದಾದ್ಮೇಲೆ ಕಿಸ್ದು ಅಂದ್ರು. ಕಿಸ್ದು ನಂದೇ ಓನ್ ಪ್ರೊಡಕ್ಷನ್ ಆಕ್ಚುಲಿ. ಓಕೆ, ಯಾವುದು ವಿರಾಟ್ ಮಾಡಿದ್ದು ಅದ್ರದ್ದು ಬರೋದ್ರ. ಅದೇ ಅವಾಗ್ಲೇ ಹೇಳದ್ನಲ್ಲ, ಉದ್ದೇಶಪೂರ್ವಕವಾಗಿ ಮಾಡಬೇಕು ಅಂತಂದಾಗ ಎಲ್ಲಾನು ತಗೊಂಬಂದು ಒಂದ್ ಬುಟ್ಟಿ ಒಳಗಡೆ ತುಂಬಿ ಈ ಬುಟ್ಟಿಲಿ ಎಷ್ಟು ಭಾರ ಹಾಕ್ಬೇಕು ಅಷ್ಟು ಭಾರ ಎಲ್ಲ ಹಾಕ್ಬಿಟ್ಟು ತಲೆ ಮೇಲೆ ಒರೆಸ್ತಾರೆ. ಅದು ಕೆಲವ್ರಿಗೆ ಕರಗತ ಆಗಿದೆ, ಯಾವ ರೀತಿ ಒರೆಸ್ಬೇಕು, ಯಾವ ರೀತಿ ಇದ್ ಮಾಡ್ಬೇಕು ಅಂತಂದ್ರೆ. ಅದೆಲ್ಲ ನಿಜಾನೇ ಆಗಿದ್ದಿದ್ರೆ ಮುಂದುವರಿಬೇಕಾಗಿತ್ತು, ಎಲ್ಲ ಕಡೆನೂ ಹೋಗ್ಬೇಕಾಗಿತ್ತು, ಎಲ್ಲ ಕಡೆನೂ ಮುಂದುವರಿಬೇಕಾಗಿತ್ತು. ಅಲ್ಲಿಗೆ ನಿಂತೋಗುತ್ತೆ ಅಂತಂತಂದ್ರೆ ಅದರಲ್ಲಿ ಸ್ಟಫ್ ಇಲ್ಲ ಅಂತಾನೆ ಅಲ್ವಾ? ಊಹಾಪೋಹಗಳು ಅಲ್ಲ, ಊಹಾಪೋಹಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಯಾವ್ದೋ ಒಂದು ಅಪವಾದ ಅಂತ ವರ್ಷಾದ್ಮೇಲೆ ಅದನ್ನ ಪ್ರೂವ್ ಮಾಡ್ಲೇಬೇಕಲ್ಲ, ಕ್ಲಾರಿಫಿಕೇಶನ್ ಕೊಡ್ಲೇಬೇಕಲ್ಲ. ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಅಂತಂದಾಗ ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ ಅಂತಾನೆ ಅಂತ ಅನ್ಸುತ್ತೆ. ಇಲ್ಲ ಅಂತಂದ್ರೆ ನಮ್ಮ ಹತ್ರ ಪ್ರೂಫ್ ಇದೆ, ಇವ್ರು ಅರೆಸ್ಟ್ ಆಗಿ ಹೋಗ್ತಾರೆ, ಇವರು ಹಿಂಗ್ ಮಾಡ್ಬಿಟ್ಟಿದ್ದಾರೆ, ಏನಾದ್ರೂ ಒಂದಾದ್ರೂ ಬೇಕಲ್ಲ, ಒಂದು ಆಧಾರ ಆದ್ರೂ ಅಲ್ವಾ? ಯಾಕೆಂತಂದ್ರೆ ₹1 ₹2 ಮ್ಯಾಟ್ರ್ ಅಲ್ಲ ಇದು, 50 ಲಕ್ಷ ರೂಪಾಯಿ ಮ್ಯಾಟ್ರ್ ಅಂತ ಬಂದಾಗ. ಯಾಕೆಂದ್ರೆ ಒಂದು ಏನಾದ್ರೂ ಒಂದು ಸಣ್ಣದಾದ್ರೂ ಏನಾದ್ರೂ ಒಂದ್ ಇರುತ್ತಲ್ಲ, ಇಲ್ಲ ಯಾರೊಬ್ರು ಬಂದು ಹೇಳೋದು, ಏನಾದ್ರೂ ಒಂದಿರುತ್ತೆ. ಎಸ್, ನಾವು ಐರಾವತಕ್ಕೆ ಮಾತಾಡ್ತಾ ರಾಟೆನ್ ಮರ್ತು ಬಿಟ್ವಿ ನಾವು. ರಾಟೆ ವಾಸ್ ದ ರಾಟೆ ಎಕ್ಸ್ಪೀರಿಯನ್ಸ್. ಅಗೇನ್ ರಾಟೆಲು ಸಾಂಗ್ಗಳು ಹಿಟ್ಟು. ಆ್ಯಂಡ್ ಅವತ್ತಿನ ಕಾಲಕ್ಕೆ ಅದ್ದೂರಿ ಹಿಟ್ ಆದಮೇಲೆ ನಾರ್ಮಲ್ ಆಗಿ ಯಾರಿಗಾದ್ರೂ ಅನ್ಸುತ್ತೆ, ಎಸ್ 2ನೇ ಸಕ್ಸಸ್ ಕೊಟ್ಟಿದ್ದೀನಿ ನಾನು, 3ನೇದು ನಾನೇನೋ ಬೇರೆದು ಮಾಡಬೇಕು ಅಥವಾ ದೊಡ್ಡವ್ರಿಗೆ ಮಾಡಬೇಕು. ಅದನ್ನು ಬಿಫೋರ್ ಐರಾವತ ನಾನು ನಿಮ್ಗೆ ಹೇಳ್ತಾ ಇರೋದು. ರಾಟೆ ಚೂಸ್ ಮಾಡ್ತೀರಾ, ಸ್ಟಾರ್ಟ್ ಮಾಡ್ತೀರಾ ಫಸ್ಟ್, ಅದಾದ್ಮೇಲೆ ಐರಾವತ ಬರುತ್ತೆ. ಬಟ್ ಅವತ್ತು ನಿಮ್ಮ ತಲೆಯಲ್ಲಿ ಏನು ಇರಲಿಲ್ಲ ನಿಮಗೆ, ಮತ್ತೆ ಎಗೇನು ಹೊಸಬ್ರನ್ನೇ ಮಾಡಬೇಕು ಅಂತ? ಇಲ್ಲ, ರಾಟೆನೇ ಫಸ್ಟ್ ಅನ್ಕೊಂಡು, ಅಂದ್ರೆ ಅದ್ದೂರಿ ಆದ ತಕ್ಷಣನೇ ಇನ್ನೊಂದು ಸಿನಿಮಾ ಮಾಡೋಣ. ನಾವೇ ಮಾಡಿದ ಸಿನಿಮಾ ಅದು, ಹರಿಯಣ್ಣನೇ ಪ್ರೊಡ್ಯೂಸರ್. ನೀವೇ? ಓಕೆ, ಹರಿಕೃಷ್ಣ. ಅದ್ದೂರಿ ಕಲ್ತಿರೋ ಒಂದು ಪ್ರೊಡಕ್ಷನ್ ಎಕ್ಸ್ಪೀರಿಯನ್ಸ್. ಪ್ರೊಡಕ್ಷನ್ ಅಲ್ಲ, ಇನ್ನೊಂದು ಅಣ್ಣ ಬಿಡಪ್ಪ ಇವಾಗ ಇನ್ನೊಬ್ರು ಹೊಸಬ್ರಿಗೆ ಅಂತಂದ್ರೆ ನಾವೇ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ರು. ಹಂಗ್ ಶುರು ಮಾಡಿದ ಸಿನಿಮಾ ಅದು ರಾಟೆ. ರಾಟೆ ಅದೊಂದು ಎಕ್ಸ್ಪೀರಿಯನ್ಸ್. ಅಂದ್ರೆ ಯಲ್ಲಾಪುರದಲ್ಲಿ ಅಲ್ಲೊಂದು 20 ದಿನ ಅಂತ ಅನ್ಕೊಂಡು ಶೂಟಿಂಗ್ ಹೋದಿ, ಜೋರ್ ಮಳೆ, ಡೈಲಿ ಮಳೆ ಅಲ್ಲಿ ಹೋಗಿ ಒಂದು 7-8 ದಿನ ಜಾಸ್ತಿ ಆಯ್ತು. ಯಾಕೆಂತಂದ್ರೆ ಜಿಗಣೆಗಳ ಕಾಟ, ಈ ಚೇಳುಗಳು, ಇದು ಅಂದ್ರೆ ಮಳೆ ಜೊತೆಗೆ ಅದನ್ನೆಲ್ಲ ಇಟ್ಕೊಂಡು ಶೂಟ್ ಮಾಡಿದ್ದಿದೆಯಲ್ಲ. ಒಂದು 8 ಪ್ಲೇಸ್ಗೆ ಒಂದು ಪ್ರಪಾತ ತುದಿಗೆ ತಗೊಂಡೋಗಿ ಒಂದು ಇದನ್ನ ನಿಲ್ಲಿಸ್ಬೇಕಾಗಿತ್ತು, ಒಂದು ಲಾರಿನ. ಆ ನಿಲ್ಲಿಸೋ ಪ್ರೋಸೆಸ್ಸೇನೆ ಒಂದು 10-12 ದಿನ ಟೈಮ್ ತಗೊಂಡಿದೆ ನಮ್ಗೆ. ಈಗ ಲಾರಿ ಪ್ರಪಾತಕ್ಕೆಲ್ಲ ಬಿದ್ದಾಗ ಇದನ್ನ ಎತ್ತುತ್ತಾರಲ್ಲ, ಯಾವುದು ಲಾರಿಗಳೆಲ್ಲನೂ ಎತ್ತುತ್ತಾರಲ್ಲ, ಅವ್ರನ್ನ ಕರ್ಕೊಂಡ್ಬಂದು ಒಂದು ಲಾರಿನ ಪರ್ಚೇಸ್ ಮಾಡಿ ಅದನ್ನ ಈ ರೋಡಿಂದ ತಗೊಂಡೋಗಿ ಒಂದು ತುದಿಗೆ ನಿಲ್ಸಕ್ಕೆ ನಮ್ಗೊಂದು 9-10 ದಿನ ಟೈಮ್ ಹಿಡಿದಿತ್ತು ನಿಲ್ಸಕ್ಕೆ. ಯಾಕೆ ಅಂತಂದ್ರೆ ಆ ನಿಲ್ಸೋದ್ರ ಮೇಲೆ ಒಂದು 50 ಜನ ನಿಂತ್ಕೊಂಡು ಕೆಲಸ ಮಾಡೋ ತರದ್ದು ಮಾಡ್ಬೇಕಾಗಿತ್ತು. ಕೆಳಗಡೆ ನೋಡಿದ್ರೆ ಒಂದು 500 ಅಡಿ 600 ಅಡಿ ಪ್ರಪಾತ, ಅಂದ್ರೆ ಕೆಳಗಡೆ ಡೀಪ್ ಇದೆ. ನಾವು ಮೇಲ್ಗಡೆ ತುದಿ, ಅದನ್ನ ಒಂದು 7-8 ಕಡೆಯಿಂದ ಫುಲ್ಲು ಈ ರೋಪ್ಗಳೆಲ್ಲ ಹಾಕಿ ನಾವು 50 ಜನ ನಿಂತ್ಕೊಂಡ್ರು ಒಂದು ಚೂರು ಜಗ್ಗಾಡ್ತಾ ಇರ್ಲಿಲ್ಲ. ಆ ಥರದ್ದೆಲ್ಲ ಅದನ್ನೆಲ್ಲ ನಿಲ್ಲಿಸಿ ಅಲ್ಲೊಂದು 27-28 ದಿನ ಮೇಜರ್ ಪೋರ್ಷನ್ ಅದು ಸೆಕೆಂಡ್ ಹಾಫಲ್ಲಿ ಬರುವಂಥದ್ದು. ಇನ್ನು ಮಿಕ್ಕಿದ್ದೆಲ್ಲ ನಾವು ಫಸ್ಟ್ ಹಾಫ್ ಎಲ್ಲ ಶೂಟ್ ಮಾಡಿದ್ದು ಎಂಟೈರ್ ನಮ್ಮ ಮಾರ್ಕೆಟ್, KR ಮಾರ್ಕೆಟ್ ಏನಿದೆಯಲ್ಲ, ಆ KR ಮಾರ್ಕೆಟಲ್ಲಿ ಹಿಡನ್ ಕ್ಯಾಮ್ರಾಗಳ ಥರ ಇಟ್ಕೊಂಡು ಶೂಟ್ ಮಾಡಿದ್ವಿ ನಾವು. ಎಲ್ಲ ನ್ಯಾಚುರಲ್ ಆಗಿರುತ್ತೆ. ಎಲ್ಲೋ ಕ್ಯಾಮ್ರಾ ಇಟ್ಬಿಟ್ಟು ನೀವು ಬನ್ನಿ ಆ ಥರದ್ದು, ಎಲ್ಲೋ ಒಂದ್ ಕಡೆ ನಾವು ಕ್ಯಾಮ್ರಾ ಇಟ್ಕೊಂಡಿರ್ತೀವಿ, ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ, ನೀವು ನಡ್ಕೊಂಬನ್ನಿ ಅಂತ ಕ್ಯಾಂಡಿಡ್ ಥರ ಶೂಟ್ ಮಾಡಿದ್ದು ಫಸ್ಟ್ ಹಾಫ್ ಪೂರ್ತಿ. ಇನ್ನು ಅಟ್ ಎ ಟೈಮ್ ಈ ಕಡೆ ರಾಟೆ ಮತ್ತೆ ಐರಾವತ ಎರಡು ನಡೀತಾ ಇತ್ತು ಅನ್ಸುತ್ತಲ್ಲ? ಅಟ್ ಎ ಟೈಮ್ ಐರಾವತ ಮತ್ತೆ ರಾಟೆ ಮಾಡ್ತಾ ಇದ್ರಿ ಅನ್ಸುತ್ತಲ್ವಾ? ಅದು ನಡೀತಾ ಇತ್ತು, ಶೂಟ್ ಇದು ನಡೀತಾ ಇತ್ತು ಅನ್ಸುತ್ತೆ. ರಾಟೆ ಮಾಡ್ತಿರ್ಬೇಕಾದ್ರೆ ಐರಾವತ ನಿಮ್ಗೆ ಅವಕಾಶ ಬಂದಿಲ್ಲ? ಇಲ್ಲ, ನಮ್ಗೆ ರಾಟೆ ಶುರುವಾಗಕ್ಕಿಂತ ಮುಂಚೆನೆ ಐರಾವತ ಆಫರ್ ಬಂತು.
ಆದರೆ ದರ್ಶನ್ ಸರ್ದು ಇನ್ನೊಂದು ಸಿನಿಮಾ ಬ್ಯಾಲೆನ್ಸ್ ಇತ್ತು, ಅದನ್ನು ಮುಗಿಸಾದ್ಮೇಲೆ ಈ ಸಿನಿಮಾ ಮಾಡೋದು ಅಂತಿತ್ತು. ಅವ್ರದ್ದು ಆ ಸಿನಿಮಾ ಮುಗಿಯೋಷ್ಟರಲ್ಲಿ ರಾಟೆ ಮುಗಿಸೋಣ ಅಂತ. ಐರಾವತ ಸಿನಿಮಾ ಶುರುವಾಗುವಷ್ಟರಲ್ಲಿ ರಾಟೆ ಎಲ್ಲ ಮುಗ್ದೋಗಿತ್ತು, ಒಂದೇ ಒಂದು ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇತ್ತು ನಮ್ಮದು. ಆ್ಯಂಡ್ 3 ಸಿನಿಮಾ, 3 ಲವ್ ಸ್ಟೋರಿ, 3 ಲವ್ ಸ್ಟೋರಿ ಹೊಸಬ್ರ ಜೊತೆಗೆ. ಇಮ್ಮಿಡಿಯೇಟ್ ಆಗಿ ಐರಾವತ ಅದು ಆಕ್ಷನ್, ಕಮರ್ಷಿಯಲ್ ಆಕ್ಷನ್. ಅಂದ್ರೆ ದರ್ಶನ್ ಸರ್ ನನಗೆ ಅವರು ಬಾಡಿಯ ಯೂನಿಫಾರ್ಮು, ಫಿಟ್ನೆಸ್ಸು ಆ ಸಿನಿಮಾದಲ್ಲಿ ಹೇಗಿತ್ತು? ಆ್ಯಕ್ಚುಲಿ ನಾನು ಫಸ್ಟ್ ಅವ್ರಿಗೆ ಫ್ಯಾನು. ಆ ಸಿನಿಮಾಗಿನ್ನ ಮಾಡೋದಕ್ಕಿಂತ ಮುಂಚೆ, ನಾನು ಡೈರೆಕ್ಟರ್ ಅನ್ನೋದಕ್ಕಿಂತ ಮುಂಚೆ ನಾನು ಅವ್ರಿಗೆ ಹೇಳಿದ್ದೆ, ಅಣ್ಣ ಅಂದರೆ ಅವ್ರ ಫ್ಯಾನ್ ಆಗಿರೋದ್ರಿಂದ ಅವ್ರನ್ನ ಒಂದು ಬೇರೆ ರೀತಿ ಏನೋ ತೋರಿಸ್ಬೇಕು ಅನ್ನೋದು ಒಂದು ಪ್ಲ್ಯಾನ್ ಮಾಡಿ ಆ ಸಿನಿಮಾದಲ್ಲಿ. ಅಂದರೆ ಪ್ರತಿ ಸೀನಲ್ಲೂ ಅದ್ಭುತವಾಗಿ ಕಾಣಬೇಕು ಅವರು ಅನ್ನೋದು, ಅಂದರೆ ಒಂದು ಬೇರೆ ರೀತಿ ಏನೋ ತೋರಿಸೋಣ ಅಂತ. ಇಲ್ಲ, ಐರಾವತದ ಪ್ರತಿ ಸೀನಲ್ಲೂ ಹಂಗೆ ಕಾಣಿಸಿದ್ರು ಅವರು. ಅಂದರೆ ಆ ಫಿಟ್ನೆಸ್, ಆ ಫಿಟ್ ಆಗಿ, ಮತ್ತೆ ಯಾವಾಗಲೂ ನೀರು ಕುಡಿಸ್ತಾನೆ, ಅನ್ನ ಕೊಡಲ್ಲ ಅಂತ ಅಂದ್ಬಿಟ್ಟು ತುಂಬಾ ಸತಿ ಡಯಟ್ ಬೇರೆ, ಡಯಟ್. ಬಟ್ ಅಂದ್ರೆ ಪ್ರೀತಿಯಿಂದ ಬೈತಾ ಇದ್ರು. ಬಟ್ ಏನೇ ಹೇಳಿದ್ರು ಯಾವುದಕ್ಕೂ ಇಲ್ಲ ಅನ್ನೋ ಥರದ್ದು ಇಲ್ಲ. ಏನ್ ಚಿನ್ನ ಇದ್ಬೇಕಾ ಓಕೆ ಮಾಡೋಣ, ಈ ಥರನೇ ನಡೀತಾ ಇತ್ತು. ಯಾವುದಕ್ಕೂ ಏನ ಡೈಲಾಗ್ ಇದೆ ಅಂತಂದರೆ ಸೂಪರ್ ಆಗಿದೆ ಡೈಲಾಗು, ಇದೊಂದು ಸ್ವಲ್ಪ ಜಾಸ್ತಿ ಆಗುತ್ತಾ ನೋಡು, ಬೇರೆ ಒಂಚೂರು ಇದು ಮಾಡ್ಬೋದಾ, ಇದಿಷ್ಟೇ ಇರ್ತಾ ಇದ್ದಿದ್ದು. ಏನೇ ಕೇಳಿದ್ರು ಯಾವತ್ತಿಗೂ ಯಾಕೆ ಇದು ತೆಗಿತಿದೆಯಾ, ಏನಕ್ಕೆ ಹಿಂಗೆ ಇಷ್ಟು ಶಾರ್ಟ್, ಏನು ಯಾವತ್ತೂ ಕೇಳಿದ್ರಲ್ಲ, ಏನು ಬೇಕು ನಿಂಗೆ ಚಿನ್ನ, ಮಾಡೋಣ ಸಿನಿಮಾಕ್ಕೆ ಏನು ಬೇಕು ಮಾಡೋಣ ಅಂತ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಫಸ್ಟ್ ಡೇ ಅವ್ರ ಎದುರುಗಡೆ ಕೂತ್ಕೊಂಡು ಫಸ್ಟ್ ಸೀನಿಗೆ ಆ್ಯಕ್ಷನ್ ಅಂತಿರ್ಬೇಕಾರೆ ನನಗೆ ಇನ್ನೊಂದು, ನಾನು ಅವ್ರ ಜೊತೆ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ರಿಂದ ನನಗೆ ತುಂಬ ಒಳ್ಳೆ ಬಾಂಡಿಂಗ್ ಇತ್ತು, ಕ್ಲೋಸ್ನೆಸ್ ಇತ್ತು, ತುಂಬ ಬಾಂಡಿಂಗ್ ಚೆನ್ನಾಗಿತ್ತು. ಹಂಗಾಗಿ ನನಗೇನು ಅನ್ನಿಸ್ತಿರ್ಲಿಲ್ಲ.